ದೇಶಕ್ಕೆ ಕರ್ತ ತ್ರಿಲೋಕ ಪ್ರಖ್ಯಾತ ಕೌಶಿಕ ಮಹಾರಾಜನ ಪುತ್ರ ಕಾರ್ಯಾತುರವೇನೆಂದರೆ ದೃಷ್ಟಿ ಬಾಲಕನ ಎನ್ನ ಕಟ್ಟಳೆಯಂತೆ ಕಪ್ಪುವನ್ನು ತಂದುಕೊಟ್ಟರು ಎನ್ನನ್ನು ರಕ್ಷಿಸದ ಮೆಚ್ಚಿದ ವೈರಿಗಳನ್ನು ಕಕ್ಕರ ಮುರಿದಕ್ಕುವ ಕಾರಣ ವರಣವಾಗಿ ಕಲ್ಲಿಯ ಸಾರಥಿ ತಿಳಿಯುತ್ತನಾರವನ್ನು ಸಂಗತಿ ಒಳ್ಳೆಯದು ಮೂವನೇ ಪೀಠವನ್ನು ಅಲಂಕರಿಸಿದ್ದಾಗದೆ ಮತ್ತೆ ನಾರಾಯಣ ನಾರಾಯಣ ಗೋವಿಂದ ಜಯ ಸಾರಥಿ ಸ್ವಾಮಿ ಮಹಾರಾಜರು ಗಾವಲಿರುವರು ಸಾರಥಿ ನಿಜಾಗ್ರತೆ ನಮ್ಮ ವಾಂಬಾವದಲ್ಲಿರುವರು ತಾತ ನಾನದಲ್ಲಿ ಈ ಪೀಠವನ್ನು ಅಲಂಕರಿಸಿದ ಸ್ವಾಮಿ ಸಜ್ಜನ ಪ್ರೇಮಿ ಐಶ್ವರ್ಯ ವಸ್ತು ದಾನದಿಂದ ನಿಮಗೆ ಶುಭವಾಗಲಿ ಪುತ್ರರಾದ ನಾರದರೆ 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿರಬಹುದು. ಯಾವ ಲೋಕದಲ್ಲಿ ಏನೇನು ವರ್ತಮಾನ ನಡೆದಿರುವುದು ಚೆನ್ನಾಗಿ ತಿಳಿಸಿರಿ, ಅವನ ಮನ ಸಂತೋಷ ಪಡಿಸಿರಿ ಮುನಿಪ ನಿಶ್ಚಯವನ್ನು ಓ ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳು.
ನಿನ್ನಂತ ಪ್ರಾರ್ಥನೆಯು ನಿನ್ನಂತ ದೇವಾರನು ನಿನ್ನಂತ ಭಾಗ್ಯವಂತನು 56 ದೇಶಗಳಲ್ಲಿ ಇಲ್ಲ ಮಹಾರಾಜರೇ. ಓ ಸ್ವಾಮಿ ನಾರದರೇ, ನಿನ್ನ ಕೀರ್ತಿ ಎಂಬ ಚಂದ್ರನು ಶ್ರೀರಾಮನನ್ನು ಅದೇನು ಸ್ವಾಮಿ ಬರುತ್ತದೆ. ಓ ಸ್ವಾಮಿ ನಾರದರೇ, ಏನು ಮಾತಾಡಿದರೆ ಕಾರಣ ಎನ್ನ ಮನಸ್ಸು ತೃಪ್ತಿಗೆ ನಿನಗೆ ತಿಳಿಸಬೇಕು ಎಂದು ಇದು ಹಾಗೆ ಅದೇನು ಸ್ವಾಮಿ ಕಮಲಾವತಿಯ ನಗರದಲ್ಲಿ ಓ ಸ್ವಾಮಿ ಪುರದ ವೈಭವಕ್ಕೆ ನಿನ್ನ ಪಟ್ಟಣೆ ಮಾಡುವುದು ಓ ಸ್ವಾಮಿ ನಾರಾದರೆ ಏನು ಮಾತನಾಡಿದರೆ ಓ ಸ್ವಾಮಿ ಈ ವರ್ತಮಾನವನ್ನು ಕೇಳಿಲ್ಲ ರಾಜ ಮುದಿಪುರ ಒಂದೊಂದೊಮ್ಮೆ ಎಂತ ಆಶ್ಚರ್ಯಕರವಾದ ಮಾತನ್ನು ಹೇಳಿದಿರಿ. ಸ್ವಾಮಿ ನಾರಾದರೆ ಕಮಲಾವತಿಪುರದ ವೈಭವಕ್ಕೆ ಸರಿಯಾದ ಪಟ್ಟಣ ಇಲ್ಲವೆಂದು ಅಡವಿಯಲ್ಲ ಇಬ್ಬರನ್ನು ಪಟ್ಟಣ ಕಡಿಮೆ ಆಗಿರುವುದು ಹೇಗೆ? ಸ್ವಾಮಿ ನಾರಾದರೆ ಕಡಿಮೆ ಪಟ್ಟಣವನ್ನು ಕಿತ್ತಿ ಎಲ್ಲ ಅಸ್ತದೊಳ ತರುವ ಪ್ರಾಣ ನನಗಿರಲಿಕ್ಕಾಗಿ ಎಂತ ಮಾತನ್ನು ಹೇಳಿದಿರಿ ಸ್ವಾಮಿ ನಾರಾದರೆ. ಓ ಸ್ವಾಮಿ ನಾರಾದರೆ ಆದರೆ ಸಮೀಪದಲ್ಲಿ ನಿಲಗೊಂಡು ಕುಂದು ಬರಬದನ್ನು ಹೇಳಿದೆಯಲ್ಲ ಇದು ನನಗೆ ತಿಳಿಯಲಿಲ್ಲ. ಇದರ ಸಂಶಯ ಸಂಪೂರ್ಣ ಅಜ್ಜಿದಲ್ಲ. ಈ ಸಂಗತಿಯನ್ನು ತಿಳಿಸು, ಮನದ ಸಂಶೆಯನ್ನು ಬಿಡಿಸು. ಮುನಿಪ ಆಗಿದ್ದ ಎನ್ನಗೆ ಖರತಾಪ. ಓ ಸ್ವಾಮಿ ಚೆನ್ನಾಗಿ
ಅದು ಏನೆಂದರೆ, ಅದು ಏನು ಸ್ವಾಮಿ? ಮೊದಲು ನಿನಗೆ ಕೊಡ್ತೀನಿ ಎಂದು ಹೆಸರಿಟ್ಟ ಕನ್ಯೆಯನ್ನು ಆ ಕೃಷ್ಣನ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲಹೇಂದ್ರನು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿ ಬಿದ್ದ ಬೆಳೆಯನ್ನೆಲ್ಲ ವೆಚ್ಚ ಮಾಡಿ ತನ್ನ ಪಟ್ಟಣೆಲ್ಲ ಶೃಂಗರಿಸಿ ಸಂಭ್ರಮದಿಂದ ರತ್ನವನ್ನು ನಡೆಸಿದ್ದಾರೆ ಮಹಾರಾಜರೇ. ನೋಡಿ ನೋಡಿ ಜನಕ ಇರುವ ಬಲ್ಲದ ಕೂಡ ವಿಕಸನವನ್ನು ಮಾಡಬಹುದೇ ಮಹಾರಾಜರೇ? ಓ ಸ್ವಾಮಿ, ನಾನು ಹೇಳುವುದಿಲ್ಲ. ಅದೇನು ಹೇಳು ಸ್ವಾಮಿ? ಈಗ ಕೃಷ್ಣನ ಸರ್ವ ಬಾಂಧವರ ಒಡೆಗೂಡಿ ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಪ್ರಯಾಣವಾಗಿ ಹೊರಟಿರುತ್ತಾರೆ. ನಾನು ನೋಡಿಕೊಂಡು ಬಂದಿರು ಆ ಸಂಭ್ರಮ ಎಷ್ಟೆಂದಿಗಳಲ್ಲಿ. ಅದೇನು ಸ್ವಾಮಿ? ನೀನು ಹೀಗೆಲ್ಲ ಕಮಲವತಿಗೆ ಹೋದರೆ ಮಹಾರಾಜರೇ, ಓ ಸ್ವಾಮಿ ನಾರದರೇ, ರಾಜ ಓ ಸ್ವಾಮಿ, ಆ ಬಾಲಿನ ಸುಂದರಿಯನ್ನು ಎಷ್ಟೆಂದಿಗಳಲ್ಲಿ ಕೊಂಡೆ ಅಂಗಿನಂತೆ ಇರುವ ಕುಟುಂಬವು ಚೆಂದಿಗೆ ಮಧ್ಯೆ ಒಪ್ಪುವ ಮುಖವು ನಿಂಬೆ ಅಂಗಿನಂತೆ ಇರುವ ಕುಚತೆಗಳು ಬಾಲ್ಯ ದಿಂದಿನಂತೆ ಒಪ್ಪುವ ಕಡಗಳು ಚಂದ್ರನಂತೆ ಹೊಳೆಯುವ ಮುಖವು ಈ ಸೌಂದರ್ಯ ಉಳ್ಳಂತ ಆ ಪುಣ್ಯವಾದ ಮನ್ಮಥನು ಮಾಡಿಕೊಂಡು ಹೋಗುವಾಗ ಸ್ವಾಮಿ ರತಿಯನ್ನು ಬಿಡಲಿಕ್ಕೆ ನೀನೇನ ಮಹಾರಾಜರೇ, ನೀನೇನ ಕೈಯಲ್ಲಿ ಬಿಡುಗಡೆ ನಿನ್ನನ್ನು ಲೆಕ್ಕಕ್ಕೆ ಒಂದು ಒಂದು ಪತ್ರ ಸಹೋದರ ಮಾಡಲು ಎಷ್ಟು ಚಾಚರವಾಗಿ ಮಾನವೇಂದ್ರ ಸತ್ವನ ಸಾಂದ್ರ. ಓ ಸ್ವಾಮಿ, ಆ ಬಣ್ಣ ಕಮಲ ಎಲ್ಲನ್ನ ಮೋಸಗೈದರೆ ಪುಂಡಲಿಕ ಕಮಲಗಳನ್ನು ಪಟ್ಟರೆ ಅಯ್ಯೋ ಎಲ್ಲನ್ನು ಮರೆತ ಬಿಟ್ಟರೆ. ಓ ಸ್ವಾಮಿ ನಾರದರೆ, ನಾನು ಹೇಗೆ ಮಾಡಲಿ? ಈ ಕ್ಷಣವೇ ಹೋಗಿ ಆ ಪಟ್ಟಣವನ್ನು ದಾಳಾಗೋಳೆಯ ವಸಿಯಗಳನ್ನು ಕೆಳಗಳನ್ನು ಕೆಳಗೆ ಜನಕ್ಕೆ ಎಂಬ ಬಣ್ಣ ಬಣ್ಣೆಯನ್ನ ತಂದೆಯನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳಲಿದ್ದಾರೆ. ಕಮಲದ ದೀಪ ಅಗೋ ಬರಿಯೇ ಯಾರು ಸರಿ? ನಿನ್ನ ಸೌರ್ಯಕ್ಕೆ ಹರಿಹರ ಬ್ರಹ್ಮಾದಿಗಳು ಬೀಳಿಲ್ಲ. ಎಪ್ಪಚಿತ ಪಣಕವನ್ನು ಕಾಡಿ ಅತಿ ತೀರದಿಂದ ಶ್ರೀರಂಗನಾಥನ ದಾನವನ್ನು ಮಾಡುತ್ತಾ ಹೋಗಿ ಕಬ್ಬಿನ ಕಮಲವನ್ನು ಸಂಹರಿಸಿ ರತಿಯನ್ನು ತಂದರೆ ನಿನ್ನ ಪುಣ್ಯಕ್ಕೆ ಬೀಳಿಲ್ಲ. ಮತ್ತು ಸದ್ದ ಮತ್ತು ಪಾತಾಳ ಲೋಕಕ್ಕೆ ಬೀಳಿಲ್ಲ. ಓ ರಾಜ, ಓ ಸ್ವಾಮಿ ನಾರದರೆ, ತುಟ್ಟಿನಿಂದ ಹೋಗುವ ನಿನಗೆ ಚೆನ್ನಾಗಿ ಲಗ್ನವಾಗುತ್ತದೆ. ಓ ಸ್ವಾಮಿ, ದೇವಿ ವಸತಿಯನ್ನು ಅದೃಷ್ಟವಿರುವುದು. ರಾಜ ಸ್ವಾಮಿ, ನೀನು ನಿಜದ ಕಾರ್ಯವನ್ನು ದೇವಿ ಕೈಪಿಡಿಸುವುದು. ರಾಜ, ನಾವು ಹೋಗಿ ಬರುತ್ತಿದ್ದ ಅಪ್ಪಣೆ ನಡುವು ರಾಜ ನಾರದ ಮಹಾಮುನಿಗಳ ಅಪ್ಪನಾಯಿತು ಇನ್ಯಾತಕ್ಕೆ ತಡ? ಜಾಗ್ರತೆಯಿಂದ ಕಮಲಾವತಿಗೆ ತರಲು ಕೊಪ್ಪ ಮಕ್ಕಳಿಂದಿರುವ ಕಮಲವನ್ನು ಸಂಹರಿಸರತಿಯನ್ನು ತಂದೆಯನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿದ್ದಾರೆ. ಜಾಗ್ರತೆಯಿಂದ ಅರಮನೆಗೆ ಹೋಗುವ ಸಂಧಾನಕ್ಕೆ 9 ಗುಣಗಳನ್ನು ಬಂಧಿಸು, ತಂದು ನಿಲ್ಲಿಸು.
ಇಷ್ಟೊಂದಾಗಿದೆ ರಾಜ. ಭೀಮಸೇನ ಈ ಬೆಳವನ್ನು ಹೊಂದಿರುವುದು ಇಷ್ಟೊಂದಾಗಲ್ಲ ರಾಜ. ಎಲ್ಲ ಇಷ್ಟದಂತಾದ ಕಮಲ ರಾಜ. ಈಗ ಬೀಗರು ಯಾರು ಮುಗಿಟ್ಟೋ ಅವರೆಲ್ಲ ಹೋಗ್ತಾರೆ. ಯೋಗಣ್ಣ 20 ರೂಪಾಯಿ ಅಡ್ಲಿಗೆ ಅಂಜಿನಪ್ಪ, 51 ರೂಪಾಯಿ ಬಳ ಆನಂದ, 100 ರೂಪಾಯಿ ಮೋಟರ್ ತಳಿ ಅಪ್ಪಯ್ಯ, 50 ರೂಪಾಯಿ ಕುಗೋಡು ಕುಲಯ ಸ್ವಾಮಿ, 100 ರೂಪಾಯಿ ಬಿ ಗೋಪಾಲಪ್ಪ, 101 ಬಲಗುಂದಿ ಸೀತಣ್ಣ, 51 ರೂಪಾಯಿ ಬೆಳಕನ್ ಗೋವಿಂದಪ್ಪ, ಬಿ ಈರಣ್ಣ, 10 ತೊಲೆ ಗುಂಜಾಳ ಹೂನಾಳ, 100 ರೂಪಾಯಿ ಹನುಮಂತ ಕುಮಾರ, ಬಿ ರಮೇಶ್. ವೈಭವವನ್ನು ನೋಡಿದೆಯಾ? ಭೂಮನೆ ಸಾರಥಿ, ಈ ಕಮಲನ ವೈಭವವನ್ನು ನೋಡಿದೆಯಾ? ಎಂತ ಕಾರ್ಯವನ್ನು ಮಾಡಿದನಲ್ಲೋ ಸಾರಥಿ. ಭೂಮನೆ ನೋಡು, ನೋಡು, ಯಾದವರ ಕೂಡ ಬಂಧತ್ವವನ್ನು ಮಾಡಿದರೆ ಅಯ್ಯೋ ಎನ್ನನ್ನು ಮರೆತುಬಿಟ್ಟೆ. ಭೂಮನೆ ಈ ಕಮಲನ ಮಾಡಿದ ಕಾರ್ಯವನ್ನು ನೋಡಿದರೆ ಹೊಡೆದರೆ ಭೂಮನೆ ಎಷ್ಟು ವೈಭವದಿಂದ ಕುಳಿತಿರುವರ ನೋಡಿದೆಯಾ ಸಾರಥಿ? ಸಾರಥಿ ಭೂಮನೆ ರತ್ನಮಯ ಸಿಂಹಾಸನದ ಮೇಲೆ ಮದನ್ಮತ್ತನಾಗಿ ಕುಳಿತಿರುವ ಸಾರಥಿ. ಸಾರಥಿ ಭೂಮನೆ ನೋಡು, ಒಟ್ಟು ಪೀತಾಂಬರವನ್ನು ಒಟ್ಟು ಪೀತಾಂಬರವನ್ನು ಉಟ್ಟು ದಟ್ಟವಾದ ಕುಪ್ಪಸವನ್ನು ತಟ್ಟು ಕುಂಕುಮದ ಬಟ್ಟನ್ನಿಟ್ಟು